ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಬಿಗ್ ಬಾಸ್ ಸೀಸನ್ 10, ಬಿಗ್ ಬಾಸ್ ಸೀಸನ್ 11 ಈ ಎರಡೂ ಸೀಸನ್ಗಳಲ್ಲಿ ಸಿಕ್ಕಾಪಟ್ಟೆ ವೈಲ್ಡ್ ಆಗಿದ್ದವರು ಯಾರು, ಸಿಕ್ಕಾಪಟ್ಟೆ ರೂಡಾಗಿ ಬಿಹೇವ್ ಮಾಡ್ತಾ ಇದ್ದವರು ಯಾರು, ಸಿಕ್ಕಾಪಟ್ಟೆ ನೇರವಾಗಿ ಮಖದ ಮೇಲೆ ಹೊಡೆದಂತೆ ಮಾತಾಡ್ತಿದ್ದವರು ಯಾರು ಅಂತ ನಾವು ಕೇಳೋದಾದರೆ ಸೀಸನ್ 10ರಲ್ಲಿ ವಿನಯ್ ಗೌಡ ಹಾಗೂ ಸೀಸನ್ 11ರಲ್ಲಿ ರಜತ್ ಕಿಶನ್. ಈ ಇಬ್ಬರೂ ಕಂಟೆಸ್ಟೆಂಟ್ಗಳು ಕೂಡ 10 ಹಾಗೂ 11ನೇ ಸೀಸನ್ನಲ್ಲಿ ತಮ್ಮದೇ ಆದ ಒಂದು ಅಭಿಮಾನಿ ಬಳಗವನ್ನು ಸೃಷ್ಟಿ ಮಾಡಿಕೊಳ್ಳುವಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಯಶಸ್ವಿ ಕೂಡ ಆಗಿದ್ದರು ಹಾಗೂ ಫಿನಾಲೆ ವೀಕಿಗೆ ಕಾಲನ್ನು ಕೂಡ ಇಟ್ಟಿದ್ದರು. ಇವರ ನೇರ ನಡೆ ನೇರ ನುಡಿ ಇವರಿಗೆ ಸಾಕಷ್ಟು ಅಭಿಮಾನಿಗಳು ಹುಟ್ಟಿಕೊಳ್ಳುವಂತೆ ಮಾಡಿತ್ತು, ಅದು ಕೂಡ ನಿಜ. ಇದೀಗ ಈ ಇಬ್ಬರ ಮೇಲೆ ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು FIR ದಾಖಲಾಗಿದೆ. ಯಾವ ವಿಚಾರಕ್ಕೆ FIR ದಾಖಲಾಗಿದೆ? ಜಸ್ಟ್ ಒಂದೇ ಒಂದು ರೀಲ್ನ ವಿಚಾರಕ್ಕೆ FIR ದಾಖಲಾಗಿದೆ. ಒಂದು ರೀಲ್ ಮಾಡಿದ್ದಕ್ಕಾಗಿ ಈ ಇಬ್ಬರೂ ನಟರ ವಿರುದ್ಧ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಯಾವುದು ಆ ರೀಲ್? ಆ ರೀಲ್ನಲ್ಲಿ ಅಂಥದ್ದು ಏನಿದೆ? ಜಸ್ಟ್ ಒಂದ್ಸಲಿ ನೋಡ್ಬಿಡಿ. ಇದೇ ಆ ರೀಲ್. ಈ ರೀಲ್ ಏನಿದೆ, ಈ ರೀಲನ್ನು ಮಾಡುವಾಗ ಈ ಇಬ್ಬರೂ ನಟರು ಕೈನಲ್ಲಿ ಲಾಂಗನ್ನು ಹಿಡ್ಕೊಂಡಿದ್ದಾರೆ. ಲಾಂಗನ್ನು ಹಿಡ್ಕೊಂಡು ಒಂದು ರೀಲನ್ನು ಮಾಡುವ ಮೂಲಕ ಎಲ್ಲರ ಅಚ್ಚರಿಗೆ ಕೂಡ ಕಾರಣ ಆಗಿದ್ದಾರೆ. ಈ ರೀಲ್, ಎಸ್ಪೆಷಲಿ ಈ ರೀಲ್ ಟ್ರಾಫಿಕ್ ಪೊಲೀಸ್ ಹಾಗೂ ಬೆಂಗಳೂರಿನ ಕ್ರೈಮ್ ಬ್ರ್ಯಾಂಚ್ ಪೊಲೀಸರ ಕಣ್ಣಿಗೆ ಬಿದ್ದ ನಂತರ ಅವರೇ ಈ ಒಂದು ಪ್ರಕರಣವನ್ನು ಬೆಂಗಳೂರಿನ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿಕೊಂಡಿದ್ದಾರೆ. ಈ ರೀಲನ್ನು ಇವರಿಬ್ಬರು ಮಾಡಿದ್ದು ಎಲ್ಲಿ ಅನ್ನೋದನ್ನು ನಾವು ನೋಡೋದಾದರೆ, ನಾಗರಬಾವಿಯಲ್ಲಿರುವ ಅಕ್ಷಯ ಸ್ಟುಡಿಯೋಸ್ ನಿಯರ್ ರೋಡ್ನಲ್ಲಿ ಈ ವಿಡಿಯೋವನ್ನು ಮಾಡಲಾಗಿದೆ. ಈ ವಿಡಿಯೋವನ್ನು ಮಾಡಿರುವ ಉದ್ದೇಶ ಯಾಕೆ ಅನ್ನೋದನ್ನು ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಆದರೆ ಈ ವಿಡಿಯೋ ಮೇಲೆ ಪ್ರಕರಣ ದಾಖಲಾಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ಈ ವಿಡಿಯೋದಲ್ಲಿ ನೀವು ನೀಟಾಗಿ ಗಮನಿಸಬಹುದು. ಒಂದು ಕಡೆ ರಜತ್ ಕಿಶನ್ ಅವರು ಡಿ ಬಾಸ್ ಅಭಿಮಾನಿಯ ಥರ ಒಂದು ಬಟ್ಟೆಯನ್ನು ಹಾಕೊಂಡಿದ್ದಾರೆ. ಅಂದರೆ ಒಂದು ಕಡೆ ಡಿ, ಇನ್ನೊಂದು ಕಡೆ ಬಾಸ್ ಅಂತ ಶರ್ಟ್ ಮೇಲೆ ಬರ್ಕೊಂಡಿದ್ದಾರೆ. ಇನ್ನು ಅವರು ಹಾಕಿರುವಂತಹ ಪ್ಯಾಂಟ್ನಲ್ಲಿ ಕಂಪ್ಲೀಟ್ ಆಗಿ ನಟ ದರ್ಶನ್ ಅವರ ಸಾಕಷ್ಟು ಚಿತ್ರಗಳ ಹೆಸರನ್ನು ಬರೆದುಕೊಂಡಿದ್ದಾರೆ. ಇನ್ನೊಂದು ಕಡೆ ವಿನಯ್ ಗೌಡ ಅವರು ಅವರ ಲುಕ್ಕು ಅವರೇ ಕೊಟ್ಟಿರುವಂತಹ ಒಂದು ಕ್ಲಾರಿಫಿಕೇಷನ್ನ ಆಧಾರದ ಮೇಲೆ ಹೇಳೋದಾದರೆ, ಅವರು ಕೂಡ ತೆಲುಗಿನ ಪುಷ್ಪ ಚಿತ್ರದ ಕ್ಯಾರೆಕ್ಟರ್ ಆಗಿರುವಂತಹ ಅಲ್ಲು ಅರ್ಜುನ್ ಅವರನ್ನು ಹೋಲುವಂತಹ ಒಂದು ಕ್ಯಾರೆಕ್ಟರ್ನ ಡ್ರೆಸ್ಸನ್ನು ಹಾಕ್ಕೊಂಡು ಇಬ್ಬರೂ ಕೂಡ ಕೈನಲ್ಲಿ ಲಾಂಗನ್ನು ಹಿಡ್ಕೊಂಡು ರೋಡ್ನಲ್ಲಿ ನಡೆದುಕೊಂಡು ಬರ್ತಾ ಇರುವಂತಹ ವಿಡಿಯೋ ಅದಾಗಿತ್ತು. ಇದು ಪೊಲೀಸರ ಕಣ್ಣಿಗೆ ಯಾವಾಗ ಬಿತ್ತೋ, ಇದು ಸಾರ್ವಜನಿಕರ ಸ್ಥಳದಲ್ಲಿ ಅವರಿಗೆ ಗಾಬರಿ ಹುಟ್ಟಿಸುವಂತಹ ಕೆಲಸ ಆಗಿರೋದ್ರಿಂದ, ರೀಲ್ಸ್ನಲ್ಲಿ ಮಾರಕಾಸ್ತ್ರಗಳ ಬಳಕೆ ಆಗಿರೋದ್ರಿಂದ, ಅದು ಸಾರ್ವಜನಿಕ ಸ್ಥಳದಲ್ಲಿ ಆಗಿರೋದ್ರಿಂದ ಅವರ ಮೇಲೆ ಒಂದು ಮಾರಕಾಸ್ತ್ರಗಳ ಕಾಯ್ದೆಯ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗಿದೆ. ಈ ರೀತಿ ಕಂಡ ಕಡೆ ರಸ್ತೆಯಲ್ಲಿ ಸಾರ್ವಜನಿಕರು ಓಡಾಡುವ ಜಾಗದಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದು ಓಡಾಡುವಂತಿಲ್ಲ. ಮಾರಕಾಸ್ತ್ರಗಳನ್ನು ಹಿಡಿದು ರೀಲ್ಸ್, ವಿಡಿಯೋ ಯಾವುದೇ ಕೆಲಸಗಳನ್ನು ಕೂಡ ಮಾಡುವಂತೆ ಇಲ್ಲ. ಅದು ಕಾನೂನಿನ ರೀತಿ ತಪ್ಪು ಅನ್ನೋದನ್ನು ಪ್ರಕರಣವನ್ನು ದಾಖಲಿಸಿಕೊಳ್ಳುವುದರ ಮೂಲಕ ಈ ಇಬ್ಬರು ಸೆಲೆಬ್ರಿಟಿಗಳಿಗೆ ಪೊಲೀಸ್ನವರು ಒಂದು ತಿಳಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಈ ಹಿಂದೆ ನಾವು ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡುವ ಶೋಕಿಯಿಂದ ಟೂ ವೀಲರ್ನಲ್ಲಿ ವೀಲಿಂಗ್ ಮಾಡೋದಾಗಿರ್ಬೋದು, ಲಾಂಗ್ಗಳನ್ನು ಹಿಡ್ಕೊಂಡು ಏರಿಯಾದಲ್ಲಿ ಓಡಾಡಿರೋದಾಗಿರ್ಬೋದು, ಚಾಕುಗಳನ್ನು ಪ್ರದರ್ಶನ ಮಾಡಿಕೊಂಡು ಸಾರ್ವಜನಿಕರಲ್ಲಿ ಭಯವನ್ನು ಹುಟ್ಟಿಸುವಂತಹ ಕೆಲಸವನ್ನು ಮಾಡಿರೋದನ್ನು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಅಂಥವರ ವಿರುದ್ಧ ಪೊಲೀಸರು ಕ್ರಮವನ್ನು ಸಹ ತೆಗೆದುಕೊಂಡಿದ್ದಾರೆ. ಆದರೆ ಸಮಾಜಕ್ಕೆ ಒಳ್ಳೆಯ ಬುದ್ಧಿಯನ್ನು ಹೇಳುವಂತಹ ನಟರೇ ಈ ರೀತಿ ಒಂದು ಮಾರಕಾಸ್ತ್ರಗಳನ್ನು ಇಟ್ಕೊಂಡು ರೀಲ್ಸ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದೆ. ಆದರೆ ಇವರ ಅಭಿಮಾನಿಗಳು ಸಹ ಮುಂದಿನ ದಿನಗಳಲ್ಲಿ ಅದನ್ನು ಫಾಲೋ ಮಾಡುವ ಎಲ್ಲ ರೀತಿಯ ಸಾಧ್ಯತೆಗಳು ಇದೆ ಅನ್ನುವ ಕಾರಣಕ್ಕೆ ಪೊಲೀಸಿನವರು ಅವರಿಗೆ ಒಂದು ತಿಳಿ ಹೇಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಯಾವಾಗ ಈ ಪ್ರಕರಣ ಪೊಲೀಸ್ ಸ್ಟೇಷನ್ ಮೆಟ್ಲೇರ್ತೋ, ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಯಿತು. ಈ ವಿಚಾರದಲ್ಲಿ ವಿನಯ್ ಗೌಡ ಅವರು ಕೂಡ ಒಂದು ಕ್ಲಾರಿಫಿಕೇಷನನ್ನು ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಏನಪ್ಪ ಅಂತಂದರೆ, ಒಂದು ಖಾಸಗಿ ವಾಹಿನಿಯಲ್ಲಿ ನಡೀತಾ ಇರುವಂತಹ ಖಾಸಗಿ ಕಾರ್ಯಕ್ರಮ, ಒಂದು ರಿಯಾಲಿಟಿ ಶೋದ ಪ್ರಮೋಷನ್ಗಾಗಿ ನಾವು ಆ ವಿಡಿಯೋವನ್ನು ಮಾಡಿದ್ದು, ಅದರ ಹಿಂದೆ ಬೇರೆ ಯಾವುದೇ ದುರುದ್ದೇಶ ಇಲ್ಲ. ಈ ಒಂದು ಪ್ರಮೋಷನಲ್ ವಿಡಿಯೋದಲ್ಲಿ, ಅಂದರೆ ಏನು ಖಾಸಗಿ ವಾಹಿನಿಯಲ್ಲಿ ಬರುವ ಖಾಸಗಿ ಕಾರ್ಯಕ್ರಮದಲ್ಲಿ ರಜತ್ ಅವರು ನಟ ದರ್ಶನ್ ಅವರ ಪಾತ್ರವನ್ನು ನಿರ್ವಹಿಸ್ತಾ ಇದ್ದರು, ನಾನು ಅಲ್ಲು ಅರ್ಜುನ್ ಅವರ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೆ. ಈ ನಿಟ್ಟಿನಲ್ಲಿ ನಾವು ಸ್ಟೇಜ್ ಪರ್ಫಾರ್ಮೆನ್ಸನ್ನು ಕೊಡಬೇಕಾಗಿತ್ತು ಹಾಗೂ ಆ
ಕಾರ್ಯಕ್ರಮದ ಒಂದು ಪ್ರಮೋಷನನ್ನು ಕೂಡ ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ನಾವು ಈ ರೀತಿಯ ಒಂದು ರೀಲನ್ನು ಮಾಡಿದ್ದೀವಿ ಬಿಟ್ಟರೆ ಇದರ ಹಿಂದೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತಹ ಯಾವುದೇ ದುರುದ್ದೇಶ ನಮಗೆ ಇರಲಿಲ್ಲ ಎನ್ನುವ ಒಂದು ಕ್ಲಾರಿಫಿಕೇಷನನ್ನು ವಿನಯ್ ಗೌಡ ಅವರು ಕೊಟ್ಟಿದ್ದಾರೆ. ಇದಿಷ್ಟು ಈ ಪ್ರಕರಣದ ಸಲುವಾಗಿ ನಡೆದಿರುವಂತಹ ಒಂದಷ್ಟು ಬೆಳವಣಿಗೆ. ಈ ವಿಡಿಯೋ ಯಾವಾಗ ವೈರಲ್ ಆಯಿತು, ಪೊಲೀಸ್ ಸ್ಟೇಷನ್ನಲ್ಲಿ ಯಾವಾಗ ಇವರ ಮೇಲೆ ಪ್ರಕರಣ ದಾಖಲಾಯಿತು, ಇತ್ತ ಕಡೆ ನಟ ದರ್ಶನ್ ಅವರ ಅಭಿಮಾನಿಗಳು ಕೂಡ ಒಂದು ಅಪಸ್ವರವನ್ನು ಎತ್ತಿರುವಂಥದ್ದು. ಯಾವುದೋ ಒಂದು ಖಾಸಗಿ ಕಾರ್ಯಕ್ರಮವನ್ನು ನಟ ದರ್ಶನ್ ಅವರ ಹೆಸರು ಹೇಳ್ಕೊಂಡು ಪ್ರಮೋಟ್ ಮಾಡ್ತಾ ಇದ್ದೀರಾ, ನಿಮ್ಮ ಬಟ್ಟೆ ಮೇಲೆ ದರ್ಶನ್ ಅವರ ಹೆಸರನ್ನು ಹಾಕಿಕೊಳ್ಳುವುದರ ಮೂಲಕ ಮತ್ತೆ ಅವರ ಹೆಸರನ್ನು ಬಳಸಿಕೊಳ್ತಾ ಇದ್ದೀರಾ ಅಂತ ಕೆಲವು ಜನ ಅಭಿಮಾನಿಗಳು ಸಹ ಇದರ ವಿರುದ್ಧ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಏನನ್ಸುತ್ತೆ ನಿಮಗೆ ಈ ಪ್ರಕರಣವನ್ನು ನೋಡಿದಾಗ, ಅದರ ಜೊತೆಗೆ ರಜತ್ ಹಾಗೂ ವಿನಯ್ ಗೌಡ ಅವರ ಈ ನಡವಳಿಕೆಯನ್ನು ನೋಡಿದಾಗ ನಿಮಗೆ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೀಟ್ ಪ್ಲಸ್ ಕರ್ನಾಟಕ.